ಏ ಕಳ್ಳಿ, ಏನು ತಾತನ ತಕ ಹೋಗಿ ನಗ್ತಿದ್ದೆ? ಹಾ, ನಿಮ್ ತಾತ ಅಂಬದ್ ಗೊತ್ತಾಗ್ಬಿಡ್ತಾ ನಿನಗೆ? ಹಾ ಕಳ್ಳಿ, ಅಂತೂ ಇಂತೂ ಹೆಂಗೋ ನಿಮ್ ತಾತಂತಾಗೆ ಹಾ ಎತ್ಕೆಮಂಗ್ ಮಾಡ್ಬಿಟ್ಟಲ್ಲ ನೀನು. ನಿಮ್ ತಾತ ಏನು ನಿನ್ ಎತ್ಕೊಂಡ್ ಮುದ್ದಾಡಿದ್ದೆ ಮುದ್ದಾಡಿದ್ದು. ನಿಮ್ ತಾತಗೆ ಆ ನಿನ್ ಕಂಡ್ರೆ ಇಷ್ಟ ಇಲ್ವೇನೋ ಅಂತ ತಿಳ್ಕೊಂಡಿದ್ದೆ ಇಷ್ಟ ದಿನನ. ನಿಮ್ ತಾತಗೆ ಗಂಡ್ ಮಗುಗಿಂತನ ಹೆಣ್ಮಕ್ಳು ಕಂಡ್ರೇನೆ ಪ್ರೀತಿ ಜಾಸ್ತಿ. ಅದಕ್ಕೇನೆ ಪೊದ್ದುನ ಒಂದ್ ಮಾತ್ ಬೈಯಲ್ಲ. ನಿಮ್ ಅಜ್ಜಿ ಬೈದ್ರುನು ನಿಮ್ ತಾತ ಪೊದ್ದುನ ಏನು ಅಂಬಲ್ಲ ಕಣಮ್ಮ. ಇವತ್ ಗೊತ್ತಾತಲ್ಲ ನಿನ್ ಮೇಲೂನು ನಿಮ್ ತಾತ ಪ್ರೀತಿ ಐತ್ ಕಣಮ್ಮ. ಏನಮ್ಮಲ್ಲಿ ನಿನ್ ಮಗಳಿಗೆ ಏನೋ ಹೇಳ್ತಾ ಇದ್ಯಾ? ತಾತ ಗೀತಾ ಅಂತ ಹೇಳಿ ಯಾರನ್ನ ಬಂದಿದ್ರೇನು? ನಮ್ಮಪ್ಪ ಏನಾರ ಬಂದಿತ್ತೆ ನೋಡ್ಕೊಂಡು ಹೋಗಕ್ಕೆ ನಿಮ್ಮನ್ನ? ಇಲ್ಲ ಕಣಮ್ಮ, ಯಾರು ಬಂದಿರ್ಲಿಲ್ಲ. ಇವ್ರ ತಾತ ಇವಳನ್ನ ಎತ್ಕೊಂಡು ಮುದ್ದಾಡಿದ್ದೆ ಮುದ್ದಾಡಿದ್ದು. ಅದನ್ನೇ ಹೇಳ್ತಾ ಇದ್ದೆ, ಅಂತೂ ಇಂತೂ ತಾತ ಎತ್ಕೊಂತಲ್ಲ ಅಂತಾನ. ಅಂದ್ರೆ ಏನ್ ಹೇಳ್ತಾ ಇದೆಯಮ್ಮ? ಯಾವ ತಾತ ಎತ್ಕೊಂಡಿತ್ತು ಇವಳನ್ನ? ಯಾರು ಮುದ್ದಾಡಿದ್ದು? ಇನ್ಯಾರು ಇಲ್ಲ ಕಣಮ್ಮ, ಅದೇ ನಮ್ಮ ಮಾವ ಇಲ್ವೇ ಸಾವುಕಾರ ಸಿದ್ದಪ್ಪ ಅವ್ರೇನೆ. ಇವಳು ಯಾಕೆ ಅಳ್ತಿದ್ಲು ಅವಾಗ್ಲೇನೆ. ಅದಕ್ಕೆ ಯಾರು ಇರ್ಲಿಲ್ಲ ಎತ್ಕೆಮಕ್ಕೆ. ಗುಂಡಜ್ಜಿ ಒಂದ್ ಕ್ಷಣವತ್ತು ಎತ್ಕೊಂಡು ಹೋಗ್ತೀನಿ ಅಂತ ಹೇಳಿ ಎತ್ಕೊಂಡು ಹೋಗಿತ್ತು. ಅಲ್ಲಿ ಇದು ಆಟದ ಮೈದಾನ ಐತಲ್ಲ, ಅಲ್ಲಿ ಕರ್ಕೊಂಡು ಹೋಗಿತ್ತು. ಅಲ್ಲಿ ಕೋಳಿ ದನಗಳು ಇದ್ವಲ್ಲ ತೋರ್ಸೋದು. ಅವಾಗ್ಲೇನೆ ನಮ್ಮ ಮಾವನು ಅಲ್ಲಿಗೆ ಬಂದೈತಿ. ಇವಳು ನೋಡಿ ಎತ್ಕೊಂಡು ಮುದ್ದಾಡ್ತೈತಿ. ಗೊತ್ತಿಲ್ಲ ನಮ್ಮ ಮಾವುಗೆ ಇದು ಅವ್ರ ಮಗಳೇನೆ ಮೊಮ್ಮಗಳೇನೆ ಅಂತಾನ. ಎತ್ಕೊಂಡು ಮುದ್ದಾಡೈತಿ. ತಿರ್ಗಾ ಗುಂಡಜ್ಜಿನ ಕೇಳೈತಿ ಯಾವ್ದಿದು ಪಾಪು ಅಂತಾನ. ಅದಕ್ಕೆ ಅವಾಗ ಗುಂಡಜ್ಜಿ ಸಾವುಕಾರ್ರೆ ನಿಮ್ಮ ಮಗಳೇನೆ ಇವಳು, ಬೇರೆ ಯಾರು ಅಲ್ಲ ಅಂತಾನ ಹೇಳೈತಿ. ಅದಕ್ಕೇನೆ ನಾನ್ ನೋಡಿರ್ಲಿಲ್ಲ ಕಣಮ್ಮ ಇಷ್ಟ ದಿನಾನ. ಅದಕ್ಕೇನೆ ಕೇಳ್ದೆ ಅಂತಂತೆ ಗುಂಡಜ್ಜಿ ಕುಟ್ಟೆ. ನಾನು ಹೋಗಿದ್ದೆ ಅವಾಗ ನಾನು ಕೇಳ್ದೆ ಹೆಂಗಿದಿ ಮಾವ ಅಂತಾನ. ಚೆನ್ನಾಗಿದ್ದೀನಿ ಅಂತ ಹೇಳಿ ಅದೇ ಹೋತು. ಹೌದೇನಮ್ಮ, ಸಾವುಕಾರ ಸಿದ್ದಪ್ಪ ಮೊಮ್ಮಗಳು ಅಂತ ಹೇಳಿ ಮುದ್ದಾಡಿನೇನು? ನನ್ನ ಕೈಲಂತೂ ನಂಬಕ್ಕಾಗಲ್ಲಮ್ಮ. ಅಲ್ಲ, ಹುಟ್ದಾಗಿಂದ ನಾ ಒಂದಿಸ್ಲು ಬಂದು ನೋಡ್ಲೇ ಇಲ್ಲ ಮೊಮ್ಮಗಳು ಅಂತಾನ ಇದ್ದೂರಾಗಿದ್ರುನು. ಇವಾಗ ಅದು ಹೆಂಗೆ ಎತ್ಕೊಂಡೋ ಏನ್ ಕತ್ತಿಯೋ. ಜೈಲಿಗೆ ಹೋಗಿ ಬಂದ್ಮೇಲೆ ಬುದ್ಧಿ ಬಂದಿರ್ಬೇಕು ಅಂದಿಟ್ಟು ಅದಕ್ಕೇನೆ. ಜೈಲಾಗೆಲ್ಲನ ಒಳ್ಳೆ ಬುದ್ಧಿ ಬಂದಿರಂಗ ಐತಿ. ಅದಕ್ಕೆ ಎತ್ಕೊಂಡಿದ್ದಾನೆ. ಇಲ್ದಿದ್ರೆ ಅವನೆಲ್ಲ ಎತ್ಕೆಮನ. ಹೆಂಗ ಬಿಡಮ್ಮ, ನಮ್ಮ ಮಾವ ನನ್ನ ಮಗಳನ್ನ ನೋಡಕ್ ಬರ್ಲಿಲ್ಲ ಅಂತಾನ ನನ್ಗೂ ಬೇಜಾರಾಗಿತ್ತು. ಹೆಂಗ ಈ ನೆಪದಾಗ ಆದ್ರೂ ಎತ್ಕೊಂಡ್ ಮುದ್ದಾಡಿತಲ್ಲ, ಅಷ್ಟೇ ಸಾಕು ಬಿಡು. ಬರ್ದಿದ್ರೆ ಹೊಟ್ಟೆ ಹೊತ್ತು. ಏಯ್ ತಳ್ಳಿ, ತಾತನ್ ನೋಡಕ್ ಹೋಗಿದ್ದೇನು? ತಾತ ಜೈಲಿಂದ ಬಂದಿರೋದಕ್ಕೆ ನೋಡಕ್ ಹೋಗಿದ್ದ ನೀನು? ಕಳ್ಳಿ ನಗದ್ ನೋಡು. ಅಲ್ಲಿ ಕಿತ್ಕೊಂಡ್ ನಗ್ತಾಳೆ. ಎಷ್ಟೇ ಆಗ್ಲಿ ಅವ್ರೆ ಬಿಡಮ್ಮ ನಿಮ್ ನಿಜವಾ ತಾತ. ನಾವು ಎಷ್ಟ್ ದಿನ ಇರ್ತೀವಿ, ಇನ್ನೇನು ನಾಮಕರಣ ಮಾಡ್ಕೊಂಡು ಹೋಗ್ತೀಯಾ? ನೀನನ್ನ ನಿಮ್ ತಾತಗೆ ಒಂದಿಟ ಬುದ್ಧಿ ಹೇಳಮ್ಮ. ಬರೇ ಯಾವಾಗ್ಲೂ ಆ ಬಡವ್ರನ್ನ ಅಯ್ಯ ಅನಿಸ್ತಿರ್ತಾನ ನಿಮ್ ತಾತ. ಅದಕ್ಕೇನೆ ಜೈಲಿಗೆ ಹೋಗಿ ಬಂದಿದ್ದ. ನೀನನ್ನ ಹೋಗಿ ಒಂದಿಟ್ ನಿಮ್ ತಾತಗೂ ನಿಮ್ ಅಜ್ಜಿಗೂ ಬುದ್ಧಿ ಹೇಳಮ್ಮ. ಒಳ್ಳೆ ರಾಗಿ ಬದುಕ್ರಿ ಅಂತಾನ. ಬುದ್ಧಿ ಹೇಳ್ತಾಳೆ ಇವಳು. ಅಲ್ಲ, ಇವಳು ಏನು ಮಾತಾಡಲ್ವಲ್ಲ ಸಣ್ಣಾಳು. ಅದಕ್ಕೇನೆ ಎತ್ಕೊಂಡವನಿ. ಇವಳು ಏನಾನ ಮಾತಾಡಿ ಏನಾನ ಹೇಳಂಗಿದ್ದಿದ್ರೆ ನನಗೇನು ಹೇಳ್ಬೇಡ, ನಾನು ದೊಡ್ಡ ಸಾವುಕಾರ ಅಂತ ಹೇಳಿ ಅದೇ ಹೋಗಿರನು. ಸಣ್ಣ ಹುಡುಗಿ ಅಲ್ವೇ, ಏನು ಮಾತಾಡಲ್ವಲ್ಲ, ಅದಕ್ಕೆ ಎತ್ಕೊಂಡು ಮುದ್ದಾಡಿದ್ದೇನೆ. ಆ ಪೊದ್ದುನು ಅಷ್ಟೇನೆ, ಏನು ಅವರಪ್ಪ ಏನು ಹೇಳಲ್ವಲ್ಲ, ಬೈಯಲ್ಲ ಅವರಪ್ಪ ಇನ್ನ ಕೆಟ್ಟ ಕೆಲಸ ಮಾಡ್ತೀಯ ಅಂತಾನ. ಅದಕ್ಕೇನೆ ಪೊದ್ದು ಮೇಲೂ ಪ್ರೀತಿ. ಇನ್ನೇನು ನೇತ್ರಿ ಸಾವುಕಾರ ಕಾಳಮ್ಮ ಎಲ್ಲರೂ ಒಂದೇನೆ. ಅವ್ರ ಬುದ್ಧಿ ಎಲ್ಲಿ ಬಿಡ್ತಾರೆ ಹೇಳು? ಇವಳು ಉಚ್ಚ ಕುಡಿದ್ರು ಅವ್ರಿಗಂತೂ ಬುದ್ಧಿ ಬರಲ್ಲ ಈ ಜನ್ಮದಂಗೆ. ಯಾರಿಗ್ ಗೊತ್ತು, ಇವಳೇನ ಅವ್ರ ಮನೆಗೆ ಹೋದ್ಮೇಲೆ ಏನಾನ ಒಳ್ಳೆ ಬುದ್ಧಿ ಬಂದ್ರು ಬರ್ಬೋದೇನೋ, ಹೇಳಕ್ಕಾಗಲ್ಲ. ಅದು ಅಲ್ದೇನೆ ಇವಾಗ ಜೈಲಿಗೆ ಹೋಗಿ ಬಂದೇವನಲ್ಲ, ಈಗ ಒಂದಿಟ್ಟು ಬಿಸಿ ಬಿದ್ದಿರ್ತಾನೆ. ಇವಾಗ ಒಂದಿಟ್ಟು ಯಾರ ತಂಟಿಗೂ ಹೋಗಲ್ಲ. ಗೊತ್ತಾಗಿರುತ್ತೆ ಇಟ್ಟತಿ. ಇವಾಗ ಹಿಂಗೇನಾನ ಮಾಡಿದ್ರೆ ನನ್ಗೆ ಇದೇ ಗಟ್ಟಿ ಜೈಲೇ ಗಟ್ಟಿ ಅಂತ ಹೇಳಿ ಅನ್ಸಿರುತ್ತೆ ಅವನಿಗೂ. ಸುಮ್ನೀರು. ಏನ್ ಅನ್ಸುತ್ತೋ ಏನೋ, ಆಲೆ ಎಷ್ಟೋ ಸಾರಿನ ಲಸ್ಮಕ್ಕ ಅವನಿಗೆ ಸರಿಯಾಗಿ ಪಾಠ ಕಲ್ಸವಳೆ. ಆದ್ರೂ ಒಂದಿಷ್ಟು ಕಲ್ತಿಲ್ಲ ಅವನು. ಇನ್ ಜೈಲ್ಗೆ ಹೋಗಿ ಬಂದೆ, ಇನ್ನೆಲ್ಲಿ ಪಾಠ ಕಲಿತಾನ ಅವನು? ಇವಾಗ ಹೋಗಿ ಬಂದೇವನಲ್ವೇ, ಅದಕ್ಕೆ ಇವಾಗ ಒಂದೆರಡು ದಿವಸ ಸುಮ್ಮನೆ ಇದ್ದಾನ ಅಷ್ಟೇನೆ. ತಿರ್ಗಾ ಇನ್ ಯಾವಾಗ ಅವನು ಅವ್ನು ಕೆಟ್ಟ ಚಾಳಿನ ಶುರು ಮಾಡ್ಕೊಂತಾನೋ ಯಾರಿಗ್ ಗೊತ್ತು. ಹೆಂಗೋ ಬಿಡು, ನಾವೇನ್ ಮಾಡಕ್ಕಾಗತ್ತೆ ಬುದ್ಧಿ ಕಲ್ತ್ಕೊಂಬ್ಲಿಲ್ಲ ಅಂತಂದ್ರೆ. ಹೆಂಗೋ ಮೊಮ್ಮಗಳ ಮೇಲೆ ಆದ್ರೂ ಪ್ರೀತಿ ಐತಲ್ಲ ಅವನಿಗೆ, ಅಷ್ಟೇ ಸಾಕು. ಹ್ಞೂ ಕಣಮ್ಮ, ನನಗೂ ಅಷ್ಟೇನೆ. ನಮ್ಮ ಮಾವ ಎತ್ಕೊಂಡಿರೋದ್ ನೋಡಿ ನನಗಂತೂ ಸಂತೋಷ ಆತ್ ಕಣಮ್ಮ. ಎಂದೆಂದೂ ಬಂದು ನೋಡೇ ಇರ್ಲಿಲ್ಲ. ಅದಕ್ಕೇನೆ ಹೆಂಗ ನಮ್ಮ ಮಾವ ನನ್ನ ಮಗಳನ್ನ ಎತ್ಕೊಂಡೈತಲ್ಲ ಅಂತೇಳಿ ನನಗಂತೂ ನೋಡಿ ಸಂತೋಷ ಆತಮ್ಮ. ಬಿಡು ಪುಟ್ಟಿ, ನಿನ್ಗೇನ್ ತಂದಿದ್ದೀನಿ ನೋಡಿಲ್ಲಿ. ನೋಡ್ಪದು, ನೀನ್ ನೋಡ್ತಿದಂಗೆನೆ ಬಾ ಬಾ ಅಂತಾನ ಕರಿತಾಳೆ. ದಿನ ನೀನ್ ಆಟ ಆಡ್ಸಕ್ ಬತ್ತಿಯಲ್ಲ ನೋಡ, ಆಲೇನೆ ನಿನ್ ಮಕನ ಗುರ್ತಿಕ್ಕೊಂಡಿದ್ದಾಳೆ. ಬಾ ಬಾ ಅಂತಾಳೆ. ಏನ್ ಪದ್ದು, ಯಾತ ಬ್ಯಾಗ್ ಹಿಡ್ಕೊಂಡ್ ಬಂದಿದ್ಯಾ? ದೊಡ್ಡದ ಯಾತ್ ತಂದಿದ್ಯಾ?
ಅದು ಪುಟ್ಟಿಗೆ ಯಾತೆತೋ ತಂದಿದ್ದೀನಿ. ಆಟ ಸಾಮಾನು, ಗೊಂಬೆ, ಆಮೇಲೆ ತಿಂಬಕ್ಕೆ ಹಣ್ಣು, ಬಿಸ್ಕತ್ತು, ಬ್ರೆಡ್ ಎಲ್ಲ ತಂದಿದ್ದೀನಿ. ಎಲ್ಲ ಪುಟ್ಟಿಗೆನೆ. ಇರು ತೋರಿಸ್ತೀನಿ ಅದ್ರಾಗ ಯಾಕೆ ತಂದಿದ್ದೀನಿ ಅಂತಾನ. ಪುಟ್ಟಿ ಇಲ್ಲಿ ನೋಡಿಲಿ ಏನೇನ್ ತಂದಿದ್ದೀನಿ ನಾನು ನಿನಗೆ ಅಂತಾನ. ಗೊಂಬೆ, ಕಾರು, ಬ್ರೆಡ್, ಬಿಸ್ಕತ್ತು ಎಲ್ಲ ತಂದಿದ್ದೀನಿ. ನೋಡು, ಬ್ರೆಡ್ ತಿಂತೀಯ ನೀನು? ಕಾಪೆ ಕೆತ್ಕೊಂಡು ತಿನ್ನು, ಚೆನ್ನಾಗಿರುತ್ತೆ. ಆ ಬ್ಯಾಗ್ನಾಗೆ ಇನ್ನನ ದ್ರಾಕ್ಷಿ ಹಣ್ಣು, ಸೇಬೆ ಹಣ್ಣು, ಬಾಳೆಹಣ್ಣು ಎಲ್ಲ ಇದಾವೆ. ನೀನು, ನಿಮ್ಮ ಅಮ್ಮಯ್ಯ, ನಿಮ್ಮ ಅಜ್ಜಿ, ನಿಮ್ ತಾತ ಎಲ್ಲರೂ ತಿನ್ರಿ. ಪೊದ್ದು, ಇದೆಲ್ಲನ ನೀನ್ ತಂದಿದ್ದ? ಇದನ್ನೆಲ್ಲ ತರಕ್ಕೆ ನಿನಗ್ ದುಡ್ಡು ಯಾರು ಕೊಟ್ರು? ಎಲ್ ತಂದೆ ಇದನ್ನೆಲ್ಲನ? ಗೊಂಬೆ, ಆಟ ಸಾಮಾನು ಇವನ್ನೆಲ್ಲ ಎಲ್ ತಂದೆ? ಅದು ಮಲ್ಲಿ ನಾನ್ ತಂದಿದ್ದಲ್ಲ, ನಮ್ಮ ಅಪ್ಪಯ್ಯ. ನಮ್ಮ ಅಪ್ಪಯ್ಯನೇ ನೆನ್ನೆ ಟೌನಿಗೆ ಹೋಗಿ ಇವನ್ನೆಲ್ಲ ತಂದೈತೆ. ಪುಟ್ಟಿಗೆ ಕೊಟ್ವಾ ಅಂತ ನಾ ಅಪ್ಪಯ್ಯ ಕೊಡ್ತು. ಅದಕ್ಕೆ ನಾನ್ ತಕೊಂಬಂದೆ ಇವಳಿಗೆ ಕೊಟ್ಟು ಹೋಗೋಣ ಅಂತ ಹೇಳಿ. ನೋಡಲ್ಲಿ ಇವನ್ನೆಲ್ಲ ನೋಡಿ ಹೆಂಗ್ ನಗ್ತಾ ಇದ್ದಾಳೆ. ಏನು ನಿಮ್ಮ ಅಪ್ಪ ತಂದಿದ್ದ ಇದನ್ನೆಲ್ಲನ? ನನ್ನ ಕೈಲಂತೂ ನಂಬಕ್ಕಾಗ್ತಿಲ್ಲಮ್ಮ. ಮಾಮ, ನಮ್ಮ ಅಪ್ಪಯ್ಯನೇನೆ ಎದ್ದಾಗ ಇವಳನ್ನ ಎತ್ಕೊಂಡಿತ್ತಂತೆ ಅಪ್ಪಯ್ಯ. ಗುಂಡಜ್ಜಿ ಕರ್ಕೊಂಡೋಗಿತ್ತಂತೆ, ಅವಾಗ ಎತ್ಕೊಂಡಿತ್ತಂತೆ. ಅವಾಗ ಅಪ್ಪಯ್ಯಗೆ ಇವಳಿಗೆ ಕೊಡಕ್ಕೆ ಆತು ಇರ್ಲಿಲ್ವಂತೆ. ಅದಕ್ಕೇನೆ ದುಡ್ಡು ಕೊಡೋದು ಏನು ಬೇಡ ಅಂತ ಹೇಳಿ ಟೌನಿಗೆ ಹೋಗಿ ಆಟ ಸಾಮಾನು, ಬ್ರೆಡ್, ಬಿಸ್ಕತ್ತು, ಹಣ್ಣು ಎಲ್ಲ ತಂದೈತೆ ಅಪ್ಪಯ್ಯ. ಇವಾಗ ಬಂದಾಗ ಚೀಲ ಹಿಡ್ಕೊಂಬಂತು. ನಾನು ಯಾತಪ್ಪ ಕೊಡು ಅಂತಂದೆ. ಇದು ನಿನಗಲ್ಲ, ನಿಮ್ಮ ಅಣ್ಣನ ಮಗಳಿಗೆ ಹೋಗಿ ತಾಂಡ ಕೊಟ್ಟು ಬರೋಗು ಅಂತನ ಕೊಡ್ತು. ನಮ್ಮ ಅಮ್ಮ ಇರ್ಲಿಲ್ಲ, ಅದಕ್ಕೇನೆ ನಾನೇ ತಕೊಂಬಂದೆ. ನೋಡ್ಬೋದು, ಗೊಂಬೆ ನೋಡ್ತಿದ್ದಂಗೆನೆ ಗೊಂಬೆ ತಾಮಕ್ ಹೋಗೋದ ಆಲೇನೆ. ನೋಡ್ದ? ಬಾ ಬಾ ಬಾ. ಅಯ್ಯೋ ಪುಟ್ಟಿ, ಬಾ ಬಾ ಅಂತ ಕರೆದೆ, ಅದ್ ಬರಲ್ಲ. ಅದೇನು ನಿಜವಾದ ನಾಯಿ ಅಲ್ಲ, ಅದು ಗೊಂಬೆ ಅದು. ಇವಳೆ ಇದೇ ಒಳ್ಳೆ ಸಮಯ ಕಣೆ. ನಾವು ಹೋಗಿ ಸಾವುಕಾರ ಮನೆಗೆ ಹೋಗಿ ಇವಳು ನಾಮಕರಣದ ಬಗ್ಗೆ ಮಾತಾಡ್ಕೊಂಬರೋಣ. ಸಾವುಕಾರರು ಕಾಳಮ್ಮರ ಹತ್ರ ಯಾವಾಗ ಮಾಡೋಣ ಏನು ಎತ್ತ ಅಂತಾನ. ಹೋಗ್ಬರೋನೇನೆ. ಹ್ಞೂ ಕಣ್ರಿ, ನಾನು ಹಂಗ ಅನ್ಕೊಂತಿದ್ದೆ. ನೀವು ಅದನ್ನೇ ಹೇಳಿರಿ. ನಡೀರಿ, ಹೋಗಿ ಕೇಳ್ಕೊಂಡು ಮಾತಾಡ್ಸ್ಕೊಂಡ್ ಬರೋಣ. ಹೆಂಗೂನು ಅವ್ರು ಜೈಲ್ಗೆ ಹೋಗಿ ಬಂದ್ಮೇಲೆ ನಾವು ಮಾತಾಡ್ಸಿಲ್ವಲ್ಲ ಸಾವುಕಾರ ಸಿದ್ದಪ್ಪರ್ನ. ಮಾತಾಡ್ಸ್ಕೊಂಡು ಹೆಂಗಿದ್ದಾರೆ ಏನು ಅಂತ ಹೇಳಿ ತಿಳ್ಕೊಂಡು ನಾಮಕರಣದ ಬಗ್ಗೆನೂ ಹಂಗೆ ಮಾತಾಡೋಣ. ಯಾವತ್ತಿಕ್ಕೆ ಮನ ಏನು ಅಂತಾನೆ. ಅವ್ರ ಜೇನ ಜೈಲ್ಗೆ ಹೋಗ್ಲಿಲ್ಲ ಅಂತಂದ್ರೆ ಈಟತ್ತಿಗೆ ನಾಮಕರಣ ಮುಗ್ದಿರೋದು. ಇನ್ನೇನ್ ಮಾಡೋದು? ಈಗ್ಲಾದ್ರೂ ಹೋಗಿ ಮಾತಾಡ್ಕೊಂಡು ನೋಡ್ಕೊಂಡು ಬರೋಣ, ನಡೀರಿ. ಹೆಂಗೋ ಜೈಲ್ಗೆ ಹೋಗಿ ಬಂದ್ಮೇಲೆ ಒಂದಿಟ್ಟು ಬದಲಾಗಿರಂಗ ಇದ್ದಾನೆ ಸಾವುಕಾರ. ಅದಕ್ಕೇನೆ ಇದೇ ಒಳ್ಳೆ ಸಮಯ. ಆಮೇಲೆ ತಿರ್ಗಾ ಏನಾನ ಮೊದ್ಲಿನಂಗಾದ್ರೆ ಅದಕ್ಕೇನೆ ಈಗಲೇ ಹೋಗಿ ಚೆನ್ನಾಗಿದ್ದಂಗೆನೆ ನಾಮಕರಣ ಮಾಡಿ ಕಳಿಸ್ಬಿಡೋಣ ಇವ್ರನ್ನ ಅವ್ರ ಮನೆಗೆ. ಇನ್ನು ಎಷ್ಟು ದಿನ ಅಂತ ಹೇಳಿ ಇಕ್ಕೊಂಡಿರೋದು ಹೇಳು. ನಾವು ಎಲ್ಲ ದುಡ್ಡೆಲ್ಲ ಹೊಂದಿಸ್ಕೊಂಡು ಸಾಲಾಗಿಲ್ಲ ಮಾಡಿ ಹೆಂಗೋ ಹೊಂದಿಸ್ಕೊಂಡಿದ್ವಿ. ಆಟತಿಗೆ ಅವನು ಜೈಲ್ಗೆ ಹೋದ. ಈಗಲಾದ್ರೂ ಹೆಂಗೋ ಬಂದೇವನಲ್ಲ, ಈಗ ಹೋಗಿ ಮಾತಾಡ್ಸ್ಕೊಂಬರ ನಡಿ. ಅದೆಲ್ಲ ಏನು ಹೇಳ್ತಾರೆ ನೋಡೋಣ. ಅದೆಲ್ಲ ಅವರು ಯಾವತ್ತಿಕ್ಕೆ ಮನ ಅಂತಾರೆ ಏನು ಅಂತಾನ. ಪುಟ್ಟಿ, ಬ್ರೆಡ್ ಅದಾವೆ ತಿಂತಿ? ಬಿಸ್ಕತ್ತು ಎಲ್ಲನ ನಿನಗೆ ಅಂತಾನ ನಿಮ್ ತಾತ ಕೊಟ್ಟು ಕಳ್ಸೈತೆ. ಇವಳು ಸಣ್ಣಾಳು ಅಂತಾನ ಎಲ್ಲ ಇಪ್ಪಟ್ಟು ನಿನಗ್ ಕೊಡ್ತಾರೆ. ಇಷ್ಟ ದಿನ ನಮ್ಮಪ್ಪ ಯಾತನ ತೊಂದ್ರೆ ನನಗ್ ಕೊಡೋದು. ಇವಾಗ ನೋಡು, ನಿನಗ್ ಕೊಟ್ಟು ಕಳ್ಸೈತೆ. ಕೊಟ್ಟು ಬರೋಗು ಅವಳಿಗೆ ಅಂತಾನ. ಇಷ್ಟ ದಿನ ನೀನೇ ಸಣ್ಣಳಾಗಿದೆ ಪದ್ದು, ಅದಕ್ಕೇನೆ ಎಲ್ಲಾರು ನಿನಗೆ ತಂದು ಕೊಡೋರು. ನಿಮ್ಮ ಅಪ್ಪ ಏನೋ ಅಷ್ಟೇನೆ, ಎಲ್ಗಾನ ಹೋದೆ ಏನಾನ ಹಿಡ್ಕೊಂಡ್ಬಂದು ನಿನಗೆ ಕೊಡೋದು ಹಣ್ಣು ಪಣ್ಣು ಯಾತನ ತಂದು. ಈಗ ಇವಳು ಬಂದಿದ್ದಾಳಲ್ಲ, ಈಗ ಎಲ್ಲಾರು ಇವಳಿಗೆ ತಂದು ಕೊಡ್ತಾರೆ. ನಿನಗೆ ಯಾತು ಸಿಗಲ್ಲ ಇವಾಗ? ಏನು ಇಲ್ಲ, ನನಗೇನ ಕೊಡ್ಲಿಲ್ಲ ಅಂತಂದ್ರೆ ಅಷ್ಟೇ ಒದೆ ಕೊಡ್ತೀನಿ ಕೋಲ್ ತಕೊಂಡು. ನನಗೂ ಕೊಡ್ಬೇಕು ಹಂಗ? ನೀನು ಒಬ್ಳೆ ತಿಂತಿ ಓಟುನು? ಏನೇ ಕಳ್ಳಿ, ನನಗ್ ಕೊಡ್ಬೇಕು ಹಂಗ? ಮಲ್ಲಿ, ನಾವು ಹೋಗ್ ಬರ್ತೀವಿ ಸಾವುಕಾರ ಮನೆಗೆ. ಹೋಗಿ ಇವಳು ನಾಮಕರಣದ ಬಗ್ಗೆ ಮಾತಾಡ್ಕೊಂಡು ಬರ್ತೀವಮ್ಮ. ನೀವ್ ಇಲ್ಲೇ ಇರ್ರಿ ಹಂಗ. ಪದ್ದು ಇಲ್ಲೇ ಇರೋ ಮಾತಾಡ್ಸಂಗ. ಮಲ್ಲಿ ಆತನ ಅಡ್ಗೆ ಪಡ್ಗೆ ಮಾಡ್ತಾಳೆ, ನಾವು ಹೋಗ್ ಬರ್ತೀವಿ. ಸರಿ ಅಮ್ಮ, ಹೋಗ್ ಬರ್ರಿ. ಆದ್ರೆ ಅವ್ರು ಯಾರನ್ನ ನೇತ್ರಿ ಬೇರೆ ಇದ್ದಾಳಂತೆ, ಆಮೇಲೆ ಅಜ್ಜಯ್ಯಂ ಬೇರೆ ಇದ್ದಾಳಂತೆ. ಅದಕ್ಕೇನೆ ಅವ್ರು ಏನಾನ ಜೋರಾಗಿ ಮಾತಾಡಿದ್ರೆ ಏನು ಮಾತಾಡ್ಬೇಡ್ರಿ, ಸುಮ್ಮನೆ ಬರ್ರಿ. ಹಂಗ ಜಗಳ ಮಾಡಕ್ ಹೋಗ್ಬೇಡ್ರಿ ಸುಮ್ನೆ. ನಮ್ಮ ಮಾವ ಬೇರೆ ಇವಾಗಿನ ಮಣ್ಣಿನ ಜೈಲಿಂದ ಬಿಡುಗಡೆ ಆಗಿ ಬಂದೈತೆ. ಸುಮ್ನೆ ಯಾಕಿಲ್ಲದ ಜಗಳ ಹೇಳು? ಅದಕ್ಕೇನೆ ಏನೋ ಒಳ್ಳೆ ರೀತಿಲಿ ಮಾತಾಡಿದ್ರೆ ಮಾತಾಡ್ಕೊಂಡ್ ಬರ್ರಿ. ಇಲ್ದಿದ್ರೆ ಸುಮ್ನೆ ಅದೇ ಬರ್ರಿ ಅಷ್ಟೇನೆ. ಜಗಳ ಮಾಡಕ್ ಹೋಗ್ಬೇಡ್ರಿ ಅಲ್ಲಿ. ಹಂಗ ಇಲ್ಲ ಅಮ್ಮ, ನಾವ್ಯಾಕೆ ಜಗಳ ಮಾಡೋಣ ಹೇಳು? ನಾವು ಅವ್ರ ತಾಗ ಮಾತಾಡಕ್ ಹೋಗ್ತಿಲ್ಲ. ಆ ಕಾಳಮ್ಮಂತಾಗು ಸಾವುಕಾರ ಸಿದ್ದಪ್ಪಂತಾಗು ನಿನ್ ಗಂಡಂತಾಗು ಮಾತಾಡ್ಕೊಂಡ್ ಬರ್ತೀವಿ ಅಷ್ಟೇನೆ. ನಮ್ಗೆ ಯಾಕೆ ಬೇಕು ನೇತ್ರಿ ಸುದ್ದಿ, ಅಜ್ಜಯ್ಯಮ್ಮನ್ ಸುದ್ದಿ? ಸರಿ, ನಾವು ಹೋಗ್ ಬರ್ತೀವಿ. ಇಲ್ಲೇ ನೋಡ್ಕೊಂಡಿರು ಹಂಗ. ಸರಿ, ಹೋಗ್ ಬರ್ರಿ. ನಡಿಯಪ್ಪ, ಹೋಗೋಣ.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.